ಮನಮೋಹನ್ ಸಿಂಗ್ ಅವರು ಬೆಂಗಳೂರಿಗರು ಅಂತ ಮರೆಯದ ಯೋಜನೆಗಳಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ನಾವು ಯಾರು ಮರಿಬಾರದು ಅಂತ ಯೋಜನೆಗಳು ಏನು. 2008 ಮೇ 24ರಂದು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಉದ್ಘಾಟನೆಯನ್ನು ಮಾಡಿದಂಥವರು. ಅಲ್ಲದೆ 2011 ಅಕ್ಟೋಬರ್ 20ರಂದು ನಮ್ಮ ಮೆಟ್ರೋದ ಬೈಯಪ್ಪನಹಳ್ಳಿಯಿಂದ MG ರೋಡ್ನ ಮೊದಲ ಮೆಟ್ರೋ ಮಾರ್ಗಕ್ಕೂ ಕೂಡ ಚಾಲನೆ ಕೊಟ್ಟವರು. 2017ರಲ್ಲಿ ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಉದ್ಘಾಟನೆಯನ್ನು ಮಾಡಿದರು. ಇನ್ನು ಮಾಜಿ ಪ್ರಧಾನಿಗಳ ನಿಧನಕ್ಕೆ ಬೆಳಗಾವಿಯಲ್ಲಿ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸಂತಾಪವನ್ನು ಸೂಚಿಸಿದರು. ವಿಶೇಷ ವಿಮಾನದಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಪಕ್ಷ ಬಹುಮತವನ್ನು ಗಳಿಸಿದಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ನಿರಾಕರಣೆ ಮಾಡಿದಾಗ ಇವರನ್ನ ಸೋನಿಯಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿ ಆಯ್ಕೆ ಮಾಡಿದ್ದಾರೆ. ಸುಮಾರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನ ಆರ್ಥಿಕವಾಗಿ ಮೇಲಕ್ಕೆತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ರಾಜಕಾರಣದಲ್ಲಿ ಪ್ರಾಮಾಣಿಕತೆಯನ್ನು ಕಾಣ್ತಕ್ಕಂಥದ್ದು ಕಷ್ಟ, ಆದರೆ ಇವರು 10 ವರ್ಷಗಳ ಕಾಲ ಅತ್ಯಂತ ಪ್ರಾಮಾಣಿಕರಾಗಿ ಕೆಲಸ ಮಾಡಿದ್ದಾರೆ. ದೇಶದ ಆರ್ಥಿಕತೆ ಮೇಲೆ ಒಂದು ದೊಡ್ಡ ಇಂಪ್ರಿಂಟ್ ಅನ್ನ ಬಿಟ್ಟೋಗಿದ್ದಾರೆ. ಗಾಂಧಿ ಭಾರತದ ಸಂಭ್ರಮದ ಆಚರಣೆಗೆ ಮಾಡಿಕೊಂಡು ಅದೇ ಮತ್ತೊಬ್ಬ ಗಾಂಧಿಯನ್ನ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ನೀಡುತ್ತಿರುವುದು ಇದೇ ವಿಧಿ ಅಂತ ಹೇಳಲಿಕ್ಕೆ ನನಗೆ ಬಹಳ ದುಃಖ ಆಗ್ತಾ ಇದೆ. ನಮ್ಮ ಬೆಂಗಳೂರು ಯೂನಿವರ್ಸಿಟಿಲಿ ಒಂದು ಮನಮೋಹನ್ ಸಿಂಗ್ ಅವರ ಆರ್ಥಿಕ ನೀತಿ ಬಗ್ಗೆ ಒಂದು ದೊಡ್ಡ ರಿಸರ್ಚ್ ಸೆಂಟರ್ ಅನ್ನ ತಾವು ಮಾಡಲಿಕ್ಕೆ ತಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತೇಳಿ. ಯಾಕೆಂದ್ರೆ ನಮ್ಮ ಕ್ಯಾಬಿನೆಟ್ ನಲ್ಲಿ ಚೀಫ್ ಮಿನಿಸ್ಟರ್ ನಾವೆಲ್ಲ ಕೂತ್ಕೊಂಡು ಏನ್ ಬೇಕೋ ಅದಕ್ಕೆ ಚರ್ಚೆ ಮಾಡ್ತೇವೆ. ಸರ್ಗಸ್ಥರಾದಂಥ ಕೆಳೆದು ದಿಗ್ಭ್ರಮೆಯಾಗಿದೆ. ಉತ್ತಮವಾದಂಥ ಆಡಳಿತವನ್ನು ಮಾಡಿದಂಥ ಪ್ರಧಾನಮಂತ್ರಿ ಹಲವಾರು ಕಾರ್ಯಕ್ರಮಗಳನ್ನು ದೇಶಕ್ಕೆ ಕೊಟ್ಟು ದೇಶದ ಕೊಂಡೊಯ್ದಂಥ ಮಹಾನ್ ಚೇತನವನ್ನು ಇವತ್ತು ಕಳೆದುಕೊಂಡಿದ್ದೇವೆ. ಇಡೀ ದೇಶ ಇವತ್ತು ದುಃಖದಲ್ಲಿ ಮುಳುಗಿದೆ. ಒಬ್ಬ ವ್ಯಕ್ತಿ ಇಲ್ಲದೆ ಇರುವಾಗ ಅವರ ಮಹತ್ವ ಗೊತ್ತಾಗ್ತದೆ. ಸಾಧಾರಣ ರಾಜಕಾರಣಿ ಅಲ್ಲ. ವರ್ಲ್ಡ್ ಬ್ಯಾಂಕಲ್ಲಿ ಕೆಲಸ ಮಾಡಿ ಫೈನಾನ್ಸ್ ಮಂತ್ರಿಗಳು ಮಾಡಿದ್ರು. ಯಾವುದೇ ರೀತಿಯ ರಾಜಕೀಯ ಹೊರೆ ಇರಲಿಲ್ಲ. ಆಕಸ್ಮಿಕವಾಗಿರುವಂಥ ನಾಯಕರಂತ ಹೇಳಿ ನಾವು ಬಿಂಬಿಸ್ತೇವೋ ಅವರಿಂದ ಅಸಾಧಾರಣವಾದ ಕೆಲಸಗಳಾಗ್ತವೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ. ಯಾಕಂದ್ರೆ ಅವರು ಹೆಚ್ಚು ಮಾತನಾಡಲಿಲ್ಲ. ಅವರು ಭಾಷಣಗಳಿಗಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನ ಪ್ರಗತಿಯನ್ನ ಸಾಧಿಸಿದರು. ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು. ದೇಶಕ್ಕೆ ನಮಗೆ ಬೇಕಾದದ್ದು ಸುಸ್ಥಿರತೆ, ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ ಅದರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ರಾಜಕೀಯ ಮುತ್ಸದ್ದಿ, ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಬದಲಾವಣೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅರ್ಥಶಾಸ್ತ್ರಜ್ಞದ ವಿಚಾರಗಳು ಕೇವಲ ನಮ್ಮ ದೇಶಕ್ಕಲ್ಲ, ಇಡೀ ಪ್ರಪಂಚವೇ ಅದನ್ನು ಒಪ್ಪಿಕೊಳ್ಳುವಂತಹದ್ದು. ಬರಾಕ್ ಒಬಾಮಾ ಕೂಡ ಅವರು ನನ್ನ ಗುರು ಅಂತೇಳಿ ಭಾವಿಸಿಕೊಂಡು ಬಂದಂತಹ ಅವರು. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಇದನ್ನ ಮಾದರಿಯಾಗಿ ಇಟ್ಟುಕೊಂಡು ಹೊತ್ತು ಕೊಟ್ಟು ಇವತ್ತು ಆರ್ಥಿಕ ಸುಧಾರಣೆಯನ್ನು ತರುವಂತಹ ದೊಡ್ಡ ಕೆಲಸವನ್ನು ಅವರು ಮಾಡಿದ್ರು. ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಪತ್ನಿಯ ಸಹೋದರಿ ಹರ್ಪ್ರೀತ್ ಕೌರ್ ಮಕ್ಕಳು ಪ್ರತಿಕ್ರಿಯಿಸಿದ್ದಾರೆ. ಅತ್ಯಂತ ನೋವು ತಂದಿದೆ. ಇದು ನಮಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ನಷ್ಟವಾಗಿದೆ. ರಿಸರ್ವ್ ಬ್ಯಾಂಕ್ನ ಗವರ್ನರ್ ಆಗಿದ್ದಾಗಲೂ ಕೂಡ ನಮ್ಮ ಜೊತೆಗೆ ಒಡನಾಟ ಹೊಂದಿದ್ರು. ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರೂ ಅತ್ಯಂತ ಸರಳ ವ್ಯಕ್ತಿತ್ವವನ್ನು ಹೊಂದಿದ್ರು. ಬ್ಯುಸಿ ಕೆಲಸದ ಮಧ್ಯೆ ಕುಟುಂಬ ಸದಸ್ಯರ ಜೊತೆ ಬೆರೀತಾ ಇದ್ರು. ಮುಂಬೈನಲ್ಲಿ ಇದ್ದಾಗ ಫ್ಯಾಮಿಲಿ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ರು. ದೆಹಲಿಗೆ ಶಿಫ್ಟ್ ಆದ ಬಳಿಕ ಒಡನಾಟ ಕಡಿಮೆಯಾಗಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ದೆಹಲಿಗೆ ನಾಳೆ ಅಂತಿಮ ದರ್ಶನಕ್ಕಾಗಿ ಹೋಗ್ತಾ ಇದ್ದಾರೆ. ಇದ್ದಂಗೆ ರೀ ಕುಂತು ಊಟ ಗೀಟ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡಿದ್ವಿ, 2 ದಿವಸ ಇದ್ವಿ ಅವ್ರ ಕಡೆ. ಅದು ಮಾತುಕತೆ ನಾರ್ಮಲ್ ಆಸ್ ಅ ನಾರ್ಮಲ್ ಹ್ಯೂಮನ್ ಬೀಂಗ್ ಟ್ರೀಟ್ ಮಾಡ್ತಿದ್ರು ನಮಗೆ. ಸೊ ಯೂಸ್ ನೋ ಆಟಿಟ್ಯೂಡ್, ನಥಿಂಗ್. ಸಿಂಪಲ್ ಮ್ಯಾನ್, ಗ್ರೇಟ್ ಥಿಂಕರ್. ಫೈನಾನ್ಸ್ ಮಿನಿಸ್ಟರ್ ಆದಾಗಿಂದ ₹1 ತಗೊಂಡು ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ದೇಶಕ್ಕೆ ಎಕನಾಮಿ ಉಳಿಸಿದ್ದಾರೆ. ಸೊ ದ್ಯಾಟ್ ವಾಸ್ ಹಿಸ್ ಗ್ರೇಟ್ನೆಸ್. ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಗಾಯಗೊಂಡಿದ್ದ ಅಯ್ಯಪ್ಪ ಮಾಲಾಧಾರಿಗಳ ಸಾವಿನ ಸಂಖ್ಯೆ 4ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆಗೆ ಸ್ಪಂದಿಸದೆ 16 ವರ್ಷದ ಯುವಕ ರಾಜು ಮೂಗೇರಿ, 19 ವರ್ಷದ ಲಿಂಗರಾಜ್ ಬೀರ್ನೂರು ಸಾವನ್ನಪ್ಪಿದ್ದಾರೆ. ಇನ್ನುಳಿದ 5 ಜನರಿಗೆ ಚಿಕಿತ್ಸೆ ಮುಂದುವರೆದಿದೆ. 4 ದಿನಗಳ ಹಿಂದೆ ಹುಬ್ಬಳ್ಳಿಯ ಉಣಕಲ್ನ ಅಚ್ಚವ್ವ ಕಾಲೋನಿಯಲ್ಲಿ ಸಿಲಿಂಡರ್ ಸ್ಫೋಟ ಸಂಭವಿಸಿತ್ತು. ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದ್ದಂತೆ ಸಚಿವ ಸಂತೋಷ್ ಲಾಡ್ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು, ಕಣ್ಣೀರು ಹಾಕಿದರು. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಮಹೇಶ್ ತೆಂಗಿನಕಾಯಿ ಕೂಡ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಸರ್ಕಾರ ಹೆಚ್ಚಿನ ಆರ್ಥಿಕ ಸಹಾಯ ಮಾಡಬೇಕು ಅಂತ ಆಗ್ರಹಿಸಿದರು. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಕಿಮ್ಸ್ ನಿರ್ದೇಶಕರಿಂದ ಮಾಲಾಧಾರಿಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಈ ಮಧ್ಯೆ ಕಿಮ್ಸ್ ನಿರ್ದೇಶಕ ಡಾಕ್ಟರ್ SF ಕಮಾರ್ ಪ್ರತಿಕ್ರಿಯಿಸಿ, ಬದುಕಿಸಲು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಆಗಲಿಲ್ಲ. ಐವರ ಸ್ಥಿತಿ ಚಿಂತಾಜನಕವಾಗಿದ್ದು ದೇವರೇ ಕಾಪಾಡಬೇಕು ಅಂತ ತಮ್ಮ ಅಸಹಾಯಕತೆಯನ್ನು ತೋರಿಸಿದರು.
ರಾಜು ಅನ್ನೋರು ಸುಮಾರು 15-16 ವರ್ಷ ಹುಡುಗ. ಇವತ್ತು ಅವನನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ಬಹಳಷ್ಟು ಎಕ್ಸ್ಪರ್ಟ್ ಗಳು ಕರೆಸಿದೀವಿ, ಪ್ರಯತ್ನವನ್ನು ಮಾಡಿದೀವಿ. ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ. 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಘೋಷಣೆ ಕೂಡ ಮಾಡಿದ್ದೇವೆ. ನಾವು ಹೇಳಿದ್ದೇನೆ, ಪರಿಹಾರನೇ ಬಹಳ ದೊಡ್ಡ ಏನು ಪರಿಹಾರ ಸೊಲ್ಯೂಷನ್ ಅಲ್ಲ ಅದು. ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ನಾವು DC ಅವರು ಮಾತನಾಡ್ತಿದ್ವಿ. ನಾವೆಲ್ಲ ಮನೆಗಳಿಗೆ ಹೋಗಿ ಬಂದಿದ್ದೇವೆ. ಭಾಳ ಕಡು ಬಡವರು ಇರ್ತಕ್ಕಂಥ ಕುಟುಂಬಗಳು ಅವೆಲ್ಲ ಅದಾವ. ಇವತ್ತೇನು ಪರಿಹಾರ ಮೊತ್ತವನ್ನು ತಾವು ಘೋಷಣೆ ಮಾಡಿದಿರಿ, ಅದನ್ನು ಹೆಚ್ಚಿಗೆ ಮಾಡಿರಿ ಅನ್ನೋ ಆಗ್ರಹವನ್ನು ಮಾಡ್ತೇನೆ. ರಾಜು ಹರ್ಲಾಪುರ್ ಅಂತ ಹೇಳಿ 21 ವರ್ಷ ವ್ಯಕ್ತಿ, ಈಗ ತಾನೇ ನನಗೆ ಒಂದು ಮೆಸೇಜ್ ಬಂತು 8:05 ಅವನು ನಿಧನ ಆಗಿದ್ದಾನೆ ಅಂತಂದು. ಉಳಿದರ ಪರಿಸ್ಥಿತಿನೂ ಚಿಂತಾಜನಕ. ಎಲ್ಲರಿಗೂ 75% 80% ಬರ್ನ್ಸ್ ಇರೋದ್ರಿಂದ ಉಳಿಯ ಸಂಭವ ಕಡಿಮೆ. ಆದರೂ ನಮ್ಮ ಪ್ರಯತ್ನ ನಾವು ಬಿಡ್ತಾ ಇಲ್ಲ. ನಮ್ಮ ಪ್ರಯತ್ನಕ್ಕೆ ದೇವರು ಫಲ ನೀಡಬಹುದು ಅನ್ನೋದೊಂದು ಭರವಸೆ. 80% ಸುಟ್ಟರು ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ. 80% ಸುಟ್ಟೋಗಿದೆ, ಬರ್ನ್ ಆಗೋಗಿದೆ, ಸಿಲಿಂಡರ್ ಬ್ಲಾಸ್ಟ್ ಆಗೋಗಿ ಬೆಂಕಿಯೆಲ್ಲ ಹತ್ಕೊಂಡು 80% ದೇಹದ ಭಾಗ ನಿಮಗೆ ಸುಟ್ಟೋಗಿದೆ ಅಂತಂದರೆ ಡಾಕ್ಟ್ರು ಅವರು ಮನುಷ್ಯರೇ, ದೇವರೇಲ್ಲ ಹಿಂಗ್ಬಿಟ್ಟು ಶೋಮಂತರ ಅಂತೇಳಿ ಮಾಡ್ಬಿಡೋಕ್ಕಾಗಲ್ಲ. ಅವ್ರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರ ಕಂಟ್ರೋಲಿಗೂ ಮೀರಿರುವಂಥದ್ದು ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಬರ್ನಿಂಗ್ ವಿಚಾರದಿದೆಯಲ್ಲ, ಭಾಳ ಕಷ್ಟ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ಎನ್ನಲಾಗಿರುವ ರಾಜು ಕಪನೂರ್ ಬೆದರಿಕೆ ಹಾಕಿದ್ದಾರೆ ಅಂತ ನಿನ್ನೆ ಗುತ್ತಿಗೆದಾರ ಸಚಿನ್ ಪಾಂಚಾಳ ರೈಲಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪ್ರಕರಣ ಸಂಬಂಧ ಕರ್ತವ್ಯ ಲೋಪ ಅಂತ ಬೀದರ್ ಗಾಂಧಿಗಂಜ್ ಠಾಣೆಯ 2 ಹೆಡ್ ಕಾನ್ಸ್ಟೇಬಲ್ಗಳಾದ ಶ್ಯಾಮಲಾ ರಾಜೇಶ್ರನ್ನ ಅಮಾನತುಗೊಳಿಸಿ ಎಸ್ಪಿ ಪ್ರದೀಪ್ ಗುಂಟಿ ಆದೇಶ ಮಾಡಿದ್ದಾರೆ. ನಿನ್ನೆ ಡೆತ್ ನೋಟ್ ಬರೆದು ಗುತ್ತಿಗೆದಾರ ಸಚಿನ್ ಪಾಂಚಾಳ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ರು. ಗಾಬರಿಗೊಂಡು ಗಾಂಧಿಗಂಜ್ ಪೊಲೀಸರು ಠಾಣೆಗೆ ಧಾವಿಸಿದ್ದ ಸಹೋದರ ಸಹೋದರಿ ಮತ್ತು ಸಚಿನ್ನನ್ನ ಹುಡುಕಿ ಕೊಡುವಂತೆ ದೂರನ್ನ ಕೊಡೋದಕ್ಕೆ ಪ್ರಯತ್ನಿಸಿದ್ರು. ಆದರೆ 2 ಹೆಡ್ ಕಾನ್ಸ್ಟೇಬಲ್ಗಳು ದೂರನ್ನ ದಾಖಲು ಮಾಡಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ರು. ಇದರಿಂದಾಗಿ ನಮ್ಮಣ್ಣ ಸಾವನ್ನಪ್ಪಿದ್ದಾರೆ ಅಂತ ಎಸ್ಪಿ ಮುಂದೆ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ರು. ಹೀಗಾಗಿ ಕರ್ತವ್ಯ ಲೋಪ ಆರೋಪ ಹಿನ್ನೆಲೆ ಕಾನ್ಸ್ಟೇಬಲ್ಗಳನ್ನ ಅಮಾನತು ಮಾಡಲಾಗಿದೆ. ಇನ್ನು ರಾಜು ಕಪನೂರು 1 ಕೋಟಿ ಕೊಡಿ ಅಂತ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸಚಿನ್ ಸಹೋದರಿ ಆರೋಪಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಳ್ಳದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದರೆ ಪ್ರಕರಣ ದಾಖಲಿಸ್ಕೋಬೇಕಿತ್ತು. ಆ ನಿರ್ಲಕ್ಷ್ಯಕ್ಕಾಗಿ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಈಗಾಗಲೇ ತಗೊಂಡಿದ್ದೇವೆ. ಅಡಿಷನಲ್ ಎಸ್ಪಿ ಅವರು ಒಂದು ಎಂಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. FIR ಕೂಡ ಮಾಡ್ಕೋಬೇಕಿತ್ತು, ಮಿಸ್ಸಿಂಗ್ ರಿಪೋರ್ಟ್ ಕೂಡ ಮಾಡ್ಕೋಬೇಕಿತ್ತು, ಅಧಿಕೃತವಾಗಿ ರಿಪೋರ್ಟ್ ಕೂಡ ಮಾಡ್ಕೋಬೇಕಿತ್ತು, ಒಂದು FIR ನಂಬರ್ ತೆಗಿಬೇಕಿತ್ತು. ಅದು ಅವ್ರ ನಿರ್ಲಕ್ಷ್ಯ. ಸರ್ ನಮ್ ನ್ಯಾಯ ಬೇಕ್ರಿ, ನಮ್ ಪೈಲೆ ಪೊಲೀಸರು ಆಕ್ಷನ್ ಬೇಕ್ರಿ. ಕಂಪ್ಲೇಂಟ್ ಬಿ ತಗೊಂಡಿಲ್ಲ ಅವ್ರು, ನಮಗ್ ಬೇಕು ಪೈಲೆ ನ್ಯಾಯ ಬೇಕು. ನಮಗ ಡೆತ್ ನೋಟ್ನಾಗ ಎಷ್ಟ್ ಮಂದಿ ಹೆಸರು ಅದ ಎಲ್ಲರೂ ಇರೋ ತಕ್ಕ ನಾವ್ ಇಲ್ಲಿಂದ ಹೇಳಲ್ಲ. ಎಲ್ಲರ ಹೆಸರು ಬರ್ದಾರ್ರಿ. ಅವ್ರಿಗೆ ಟಾರ್ಚರ್ ಕೊಟ್ಟಿ ರೂಮಿನ ಕೂಡಿ ಹಾಕಿರಂತ್ರಿ, ಮತ್ತ ಐಫೋನ್ ಎಲ್ಲ ಕಸ್ಕೊಂಡಾರಂತ್ರಿ. ಅವ್ನಿಗೆ 8 ದಿನ